ಇವತ್ತು ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ. ಇಲ್ಲೇ ಇರ್ತೀಯ ರಾತ್ರಿ ಎಲ್ಲ. ಹಾಂ, ನನ್ನ ಬಟ್ಟೆ ಯಾಕೆ ಹರ್ದಾಕ್ತೆ? ನನ್ನ ಪ್ಯಾಂಟ್ ಯಾಕೆ ಹರ್ದಾಕ್ತೆ? ಹಾಂ, ಯಾಕೆ ಹರ್ದಾಕ್ತೆ? ಹೊಸಾದ್ ಕಣೋ ಅದು. ಲೇ, 4-5 ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಂಗೆ ನನ್ನ ಬಟ್ಟೆನೇ ಸಿಗುತ್ತಲ್ಲ ಹರ್ದಾಕಕ್ಕೆ. ಹಾಂ, ಯಾವ್ದು ಕಲರಾಗಿ ಹೊಸಾದಾಗಿ ಕಾಣುತ್ತೋ ಅದನ್ನೇ ಹರ್ದಾಕ್ತೀಯಲ್ವ ನೀನು. ನೋಡು, ಏನೂ ಇಲ್ಲ ರಿಯಾಕ್ಷನ್ನು. ಬೈದರೂ ಇಲ್ಲ ರಿಯಾಕ್ಷನ್ನು, ಮುದ್ದು ಮಾಡಿದ್ರೂ ಇಲ್ಲ ರಿಯಾಕ್ಷನ್ನು. ಯಾಕೆ ಹರ್ದಾಕ್ತೆ ನನ್ನ ಬಟ್ಟೆನ? ಹಾಂ, ಏನಕ್ಕೂ ಹರ್ದಾಕ್ದಲ್ಲ. ಹೊಸಾದ್ ಕಣೋದು, ಹೊಸಾದ್ ಕಣೋ. 4-5 ಸಲ ನೋಡು ಬೈದ್ರೆ ಹಂಗೆ ಹೊಟ್ಟೋಗ್ಬಿಡ್ತಾನೆ. ಹಾಂ, ಹೊಟ್ಟೋಗ್ಬಿಡ್ತಾನಾಗೆ. ಪನಿಷ್ಮೆಂಟ್ ನೋಡು, ಗೇಟ್ ಹಾಕಿದ್ದೀನಿ, ಗೇಟಿಂದ ಆಚೆ ಹಾಕಿದ್ದೀನಿ ಇವತ್ತು. ಎಲ್ಲ ನೀನು ಇವತ್ತೆಲ್ಲ ಆಚೆನೇ ಇರು. ನಿನಗೆಲ್ಲ ನಾಯಿಗಳು ಬಂದು ಕಚ್ಚಲಿ ನಿನಗೆ, ಆವಾಗ ಗೊತ್ತಾಗುತ್ತೆ ನಿನಗೆ. ನಾನು ಗೇಟ್ ಒಳಗೆ ಸೇರಿಸಲ್ಲ ಇವತ್ತು ನಿನ್ನ. ಬಟ್ಟೆ ಕಚ್ಚಾಕೋ ಬುದ್ಧಿ ಇದೆ ನಿನ್ನ ಹತ್ರ. ಏನಕ್ಕೆ ಬಟ್ಟೆ ಕಚ್ಚಾಕ್ತೀಯ? ಅಟ್ಲೀಸ್ಟ್ ಒಂದು 20 ಸಲಿನೂ ಹಾಕ್ಕೊಂಡಿಲ್ವಲ್ಲೋ. 4 ಅಥವಾ 5 ಸಲಿನೂ ಹಾಕ್ಕೊಂಡಿದ್ದೀನಿ. ಹೊಸ ಪ್ಯಾಂಟ್ ಹರ್ದಾಕಿದೆಯಲ್ಲ. ನೋಡಿಲ್ಲಿ ನೋಡಿಲ್ಲಿ, ಬಟ್ಟೆ ಏನಕ್ಕೆ ಹರ್ದಾಕಿದ್ಯಾ ನಿನ್ನಂದು? ಏನಕ್ಕೆ ನನ್ನ ಬಟ್ಟೆ ಹರ್ದಾಕಿದ್ದೆ? ಹೊಸದದು ಗೊತ್ತಾ ನಿನಗೆ? ಕಲರಾಗಿ ಕಾಣಿಸ್ಬಿಡ್ತಾ ನಿನ್ನ ಕಣ್ಣಿಗದು. ಕಲರ್ ಕಾಣಿಸ್ಬಿಟ್ಟು ಹರ್ದಾಕ್ಬಿಟ್ಯಾ? ಹಾಂ, ಸುಮ್ಮನೆ ನೋಡಿದ್ರೆ ಏನರ್ಥ? ಯಾಕೆ ಹರ್ದಾಕ್ತೆ ನೀನು ಹೇಳು? ಯಾವುದು ಗೊಣಿಚಿಲ್ಲ, ಏನು ಬಿಡಲ್ಲ. ಬಟ್ಟೆ ಒಣಗಾಕ್ಬಿಟ್ಟು ಅರ್ಧ ಗಂಟೆ ನಿನ್ನ ಕಣ್ಣಿಂದ ನಾವು ದೂರ ಇದ್ದರೆ ಬಿಡಲ್ಲ, ಹರ್ದಾಕ್ಬಿಡ್ತೀಯ. ನಾವು ಹೆಂಗೆ ನೆಮ್ಮದಿಯಾಗಿ ಬಟ್ಟೆ ಒಣಗಾಕೋದು? ಹಾಂ, ಚಪ್ಪಲಿ ಕಿತ್ತಾಕೋ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡ್ರೆ ಬಟ್ಟೆ ಕಿತ್ತಾಕೋ ಬುದ್ಧಿ ಇದೆ ನಿನ್ನ ಹತ್ರ.